ಈಗ ನಾವು ಮಾಡೋಣ ಲಾಸ್ಟ್ ಸ್ಟೆಪ್, ಅಡಿಷನ್ ಕೂಡ್ಸೋ ಲೆಕ್ಕದಲ್ಲಿ ಲಾಸ್ಟ್ ಸ್ಟೆಪ್. ಇದ್ರಲ್ಲಿ ನೋಡಿ ಯಾವ್ದಾರ ಅಂಕಿ ಕೊಡ್ರಿ, 2 ಡಿಜಿಟ್, 3 ಡಿಜಿಟ್, 4 ಡಿಜಿಟ್, ಎನಿ ಡಿಜಿಟ್ ಕೊಡ್ರಿ, ಮಾಡಿ ಜಸ್ಟ್ 2-3 ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು. ಸೊ ಇದೇ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನೀವು ಜಾಸ್ತಿ ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಂದ್ರೆ ಅಡಿಷನಲ್ ಅಲ್ಲಿ ಯಾವ ಲೆಕ್ಕನೇ ಇಲ್ಲ, ಕೂಡ್ಸೋ ಲೆಕ್ಕದಲ್ಲಿ ಯಾವ ಕೊಟ್ಟರು ಕೂಡ ನೀವು ನೀರು ಕುಡಿದ ಮಾಡ್ತೀರಿ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಹೊರಗಡೆ ಯಾವ್ದಾರು ಅಂಗಡಿಗೆ ಹೋದ್ರು ಕೂಡ ಇಲ್ಲ ಏನಾದ್ರು ಪರ್ಚೇಸ್ ಮಾಡಕ್ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತಿರುತ್ತೆ. ಅವಾಗೆಲ್ಲ ಇವರು ಅಂಗಡಿಯವ್ರು ಹೇಳ್ತಿರ್ತಾರೆ ಈ ಐಟಮ್ ಇಷ್ಟು, ಈ ಐಟಮ್ ಇಷ್ಟು ಅಂತ ಹೇಳ್ತಾಗ ನೀವೇನ್ ಮಾಡ್ತೀರಿ, ಕ್ಯಾಲ್ಸಿಯಂ ಪಟಾಪಟ್ ಮಾಡ್ತಿರ್ತೀರಿ. ಕ್ಯಾಲ್ಸಿ ಯೂಸ್ ಮಾಡಬಾರ್ದು. ಆ ತರ ನೀವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟ ಆಗತ್ತೆ ಅಂತ ಹೇಳ್ಬೋದು. ಅಷ್ಟು ಕೂಡ ಇದು ಇಂಪಾರ್ಟೆಂಟ್. ಇದಕ್ಕೆ ಏನಂತಂದ್ರೆ ಜಾಸ್ತಿ ಹೊತ್ತು ಇದಕ್ಕೆ ಓದ್ತು. 7 ಟೈಪ್ 1 ಬಂತ ಎಲ್ಲ ಮುಗೀತು. ಅದ್ರ ಟೈಪ್ 1, ಟೈಪ್ 2, ಟೈಪ್ 3 ಎಲ್ಲ ಟೈಪ್ಗಳು 7 ಅಲ್ಲಿ ಬರುತ್ತೆ. ಸೊ ಯಾವ ರೀತಿ ಮಾಡ್ಬೇಕು ನೋಡಿ ಇಲ್ಲಿ. ಸರ್ ಇದು ನೋಡಿ ಎಷ್ಟು ದೊಡ್ಡ ದೊಡ್ಡ ಡಿಜಿಟ್ಗಳು ಅದಾವೆ, ಇದನ್ನ ಗ್ಯಾರಂಟಿ ಇದು ಮಾಡಕ್ಕೆ ಆಗಲ್ಲ ಅನ್ಕೋಬಹುದು. ಖಂಡಿತ ಮಾಡ್ಬೋದು. ಸಿಂಪಲ್ ಆಗಿ ಖುಷಿಯಿಂದ ಮಾಡ್ಬೋದು. ನೋಡ್ರಿ ನಾ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ. ನಾನು ಸಿಂಪಲ್ ಆಗಿ ಬಿಡಿಸಿ ಹೇಳ್ತೀನಿ ಆಯ್ತಾ, ಯಾವ ರೀತಿ ಮಾಡ್ಬೇಕು ಹೆಂಗಂತ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ನೆಕ್ಸ್ಟ್ ಮೆಂಟಲ್ ಆಗಿ ಓವರ್ ಆಲ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೋಡಿ 735 ಪ್ಲಸ್ 697 ಹೆಂಗ್ ಸರ್ ಮಾಡೋದು ಅಂತ ಸಿಂಪಲ್. ನೀವೇನೋ ಒಂದೇ ಬಿಡಿಸಿ ನೋಡ್ರಿ. ಇದ್ರಲ್ಲಿ ಏನಿದೆ 735 ಅಂತಂದ್ರೆ 700 ಪ್ಲಸ್ 30 ಪ್ಲಸ್ 5 ಇದೆ. ಓಕೆನಾ. ಇದರಲ್ಲಿ ಏನಿದೆ 600 ಪ್ಲಸ್ 990 ಪ್ಲಸ್ 7 ಇದೆ. ಓಕೆ. ಏನ್ ಸರ್ ಹಂಗಾದ್ರೆ ಇದನ್ನ ನಾವು ಬರ್ಕೊಂಡೇ ಮಾಡ್ಬೇಕು, ಇದನ್ನ ಆಗೋದಿಲ್ಲ ಅಂದ್ಕೊಬಾರ್ದು. ನಾನ್ ನಿಮ್ಗೆ ಅರ್ಥ ಆಗ್ಲಿ ಅಂತ ನಿಮ್ಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಯಾವ ರೀತಿ ಇರುತ್ತಂತ. ಓಕೆ ನೋಡಿ 700 ನಾವು ಆಲ್ರೆಡಿ ಟೈಪ್ ಹಿಂದಿನ ಟೈಪ್ಗಳಲ್ಲಿ ಮಾಡಿದೀವಿ ಯಾವ ರೀತಿ ಮಾಡ್ಬೇಕಂತ. 700 ಪ್ಲಸ್ 600 ಎಷ್ಟಾಗುತ್ತೆ, 1300, 1300 ಆಗುತ್ತೆ. 700 ಪ್ಲಸ್ 600 1300. ನೋಡ್ಲಿ 700 ಪ್ಲಸ್ 600 1300. ಆಮೇಲೆ ಏನಿದೆ 30 ಪ್ಲಸ್ 90 120. 1300ಗೆ 120 ಸೇರಿಸಿದ್ರೆ ಎಷ್ಟಾಗುತ್ತೆ, 1420 ಆಗುತ್ತದೆ. 1420. 1420ಗೆ 5 ಪ್ಲಸ್ 7 ಇದೆ 12. 7 ಪ್ಲಸ್ 5 12. 1420ಗೆ 12 ಸೇರಿದ್ರೆ 1432 ಆಗುತ್ತೆ. 1432 ನೋಡಿ ಎಷ್ಟು ಈಸಿ ಅಲ್ವಾ. ನೆಕ್ಸ್ಟ್ ಅದೇ ತರ ನೋಡಿ ಇದು ಬರಲಿ 595 1123 ಎಷ್ಟಾಗುತ್ತೆ. ಇದರಲ್ಲಿ ಏನಿದೆ 500 ಪ್ಲಸ್ 90 ಪ್ಲಸ್ 5 ಇದೆ. ಓಕೆ. ಇದರಲ್ಲಿ ಏನಿದೆ 1100 ಪ್ಲಸ್ 20 ಪ್ಲಸ್ 3 ನೋಡಿಲಿ. ಓಕೆ 1100 ಪ್ಲಸ್ 500 ಎಷ್ಟಾಗುತ್ತೆ 1600. 1100 ಪ್ಲಸ್ 500 ಎಷ್ಟಾಗುತ್ತೆ 1600 ಆಗುತ್ತೆ. 1600ಗೆ 20 ಪ್ಲಸ್ 90 ಸೇರಿಸಿ ಎಷ್ಟಾಗುತ್ತೆ 110. 1600ಗೆ 110 ಸೇರಿಸಿದ್ರೆ ಎಷ್ಟಾಗುತ್ತೆ 1710. 1710ಗೆ 3 ಪ್ಲಸ್ 5 ಸೇರಿದ್ರೆ 8. 1710ಗೆ 8 ಸೇರಿಸಿದ್ರೆ 1718. 1718. ಓಕೆ ನೋಡಿ ಎಷ್ಟು ಈಸಿ ಇದೆ. ನೀವು ಸ್ಟಾರ್ಟಿಂಗ್ ನೋಡಿದಾಗ ಕಷ್ಟ ಅನ್ಸುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಇದೆ ಅಂತ ಈ ಲೆಕ್ಕನ. ಆಯ್ತಾ. ನಾವರ ಹಿಂಗ್ ಹಾಕಿದ್ದೀವಿ ಈಗ ಹೇಳತ್ತ, ನೀವು ಅದನ್ನ ಕೂಡ ಹಾಕೊಳ್ಳಲ್ಲ, ಜಸ್ಟ್ ಹಿಂಗೆ ಪ್ರಾಕ್ಟೀಸ್ ಮಾಡ್ತೀರಿ ನೀವು. ಓಕೆ ನೋಡಿ ಇದಕ್ಕೆ ಹಿಂಗೆ ಮಾಡೋಣ. 1200 ಪ್ಲಸ್ 400 ಎಷ್ಟಾಯ್ತು, 1200 ಪ್ಲಸ್ 400 1600. 1200 ಪ್ಲಸ್ 400 1600. 1600ಗೆ ಈ 60 ಪ್ಲಸ್ 60 120. 1600ಗೆ 120 ಸೇರಿಸಿದ್ರೆ 1720. 1720ಗೆ 3 ಪ್ಲಸ್ 5 ಸೇರಿಸಿದ್ರೆ 8. 1728. 1728 ನೋಡಿ ಎಷ್ಟು ಈಸಿ ನೋಡಿ. ಇದು ಕೂಡ ಮಾಡ್ಬೋದು. ಓಕೆ ನೋಡಿ ಇಲ್ಲಿನ ಜಾಸ್ತಿ ಇದೆ, ದೊಡ್ಡದಿದೆ. ಯಾವ ರೀತಿ ಮಾಡ್ಬೇಕು. ಓಕೆ ಈಗ ಇಲ್ಲಿದೆ ಎಷ್ಟಿದೆ 25,225. ಇಲ್ಲಿ 1100 418. ಇಲ್ಲಿ 25,000 ಇದೆ. 25,000ಗೆ ಇಲ್ಲಿ ಎಷ್ಟಾಗುತ್ತೆ 1000 ಇದೆ. 25,000ಗೆ 1000 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ 26,000. ಎಷ್ಟಾಗುತ್ತೆ 26. 26,000. 25,000 1,000 ಆಡ್ ಮಾಡಿದ್ರೆ 26,000 ಆಗುತ್ತೆ. 26,000ಗೆ ಇದು 100 ಐತಲ್ಲ,
ಇದು 200 ಪ್ಲಸ್ 400 600. 200 ಪ್ಲಸ್ 400 ಎಷ್ಟಾಗುತ್ತೆ? 600. ನಿಮ್ಗೆ ಇನ್ನ ಕನ್ಫ್ಯೂಸ್ ಆಗ್ತಿದ್ರೆ ಬರ್ದು ತೋರಿಸ್ ನೋಡಿ. ಇಲ್ಲಿ ಎಷ್ಟಾಗಿದೆ? ಇದು 25,000. ಓಕೆ, ಪ್ಲಸ್ ಇಲ್ಲಿ 200 ಪ್ಲಸ್ ಇದು 20 ಪ್ಲಸ್ ಇದು 5. ಇದರಲ್ಲಿ ಇಷ್ಟಿದೆ. ಇದರಲ್ಲಿ ಇದೆ 1000 ಇದೆ, ಪ್ಲಸ್ 400 ಇದೆ, ಪ್ಲಸ್ 10 ಇದೆ, ಪ್ಲಸ್ 8. ಸೊ ಇದರಲ್ಲಿ ಇಷ್ಟಿದೆ. ಓಕೆ, ನಿಮಗೆ ಈ ತರ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ನೀಟಾಗಿ ಹೇಳ್ತು ನೋಡಿ. 25,000ಕ್ಕೆ 1,000 ಸೇರಿಸಿದ್ರೆ 26,000. 200ಗೆ 400 ಸೇರಿಸಿದ್ರೆ 600. 200ಗೆ 400 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 600. ಸೊ ಅವಾಗ ಎಷ್ಟಾಗುತ್ತೆ? 26,600. ಎಷ್ಟು? 20ಗೆ 10 ಆಡ್ ಮಾಡಿದ್ರೆ 30. 26,630 ಆಯ್ತು. ನೆಕ್ಸ್ಟ್ 5 ಇಂಟು 8 ಎಷ್ಟಾಯ್ತು? 5 ಇಂಟು 8 13. ಅವಾಗ ನಾವು ಎಷ್ಟಾಗುತ್ತೆ ನೋಡಿ ಈಗ ಕರೆಕ್ಟಾಗಿ? 26,630 ಆಯ್ತಲ್ಲ. 30ಯಲ್ಲಿ 13, 30ರಲ್ಲಿ 13ನ್ನ ಆಡ್ ಮಾಡಿದ್ರೆ 43. ಸೊ ಅವಾಗ ಆನ್ಸರ್ ಎಷ್ಟು? 26,643. ನೋಡಿ, ಇಷ್ಟು ದೊಡ್ಡ ಲೆಕ್ಕನ ಎಷ್ಟು ಸಿಂಪಲ್ ಆಗಿ ಹೇಳಿದೀನಿ. ಆಯ್ತಾ? ನಾನು ಏನ್ ಮಾಡ್ತೀನಿ, ನಿಮಗೆ ಅರ್ಥ ಆಗ್ಲಿ ಅಂತ ಈ ತರ ಬಿಡಿಸಿ 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 ನಿಮಗೆ ಹೇಳಿದೀನಿ. ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್. ವಿತೌಟ್ ಪ್ರಾಕ್ಟೀಸ್ ಏನು ಇಲ್ಲ. ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸೇ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಚಿಟಿಕೆ ಹೊಡಿ ಮಾಡ್ಬಾರ್ದ್ರಿ. ಎಷ್ಟು ಈಸಿ ಅಲ್ವಾ? ನೀವು 7ರಲ್ಲಿ ಬಹಳ ಒತ್ತು ಕೊಡ್ಬೇಕು. 7 ಟೈಪ್ನ ನೀವು ಜಾಸ್ತಿ ಒತ್ತು ಕೊಟ್ಟು ಮಾಡಿದ್ರೆ ಎಲ್ಲ ಇದರಲ್ಲಿ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5, ಟೈಪ್ 6 ಎಲ್ಲ ಇದರಲ್ಲಿ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು, ಓವರ್ ಆಲ್ ಮಾಡ್ಬೇಕು, ಮೆಂಟಲ್ ಅಲ್ಲಿ ನೀವು ಪ್ರಿಪೇರ್ ಆಗ್ಬೇಕು. ಅವಾಗ ನಿಮಗೆ ಎಲ್ಲ ಲೆಕ್ಕನು ಇದು ಮಾಡ್ತೀವಿ. ಸರಿ, ನೆಕ್ಸ್ಟ್ ಇದು ಅಡಿಷನ್ ಆಯ್ತಲ್ಲ. ಸಬ್ಟ್ರಾಕ್ಷನ್ ಸೇಮ್ ಇದೇ ತರಾನೇ. ಇಲ್ಲಿ ಅಡಿಷನ್ ಮಾಡ್ತೀವಿ, ಅಲ್ಲಿ ಏನ್ ಮಾಡ್ತೀವಿ? ಸಬ್ಟ್ರಾಕ್ಷನ್ ಮಾಡ್ತೀವಿ. ಇಲ್ಲಿ ಕೂಡಿಸ್ತೀವಿ ಎಲ್ಲ ಅಂಕಿಗಳನ್ನ, ಅಲ್ಲಿ ಏನ್ ಮಾಡ್ತೀವಿ? ಕಳಿತೀವಿ. ಸಿಂಪಲ್. ಇದನ್ನ ಕಲ್ತ್ರೆ ನೀವು ಕಳೆ ಲೆಕ್ಕನು ಕಲ್ತಾಗೆ. ಆಯ್ತಾ? ಸೊ ಇದನ್ನು ಮತ್ತೆ ನೀವು ಕಳೆ ಲೆಕ್ಕ ಎರಡು ಫುಲ್ ಪ್ರಿಪೇರ್ ಆದ್ರೆ ನೀವು ಗುಣಾಕಾರ ಅಂತೂ ಇನ್ನ ತುಂಬಾ ಈಸಿ. ಎನಿ ನಂಬರ್ ನೀವು ಮಲ್ಟಿಪಲ್ ಮಾಡ್ಬೋದು. ಅಷ್ಟು ಈಸಿ ಆಗುತ್ತೆ. ನೀವೇನ್ ಮಾಡ್ಬೇಕು? ಫಸ್ಟ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಹೆಂಗೋ ಎಲ್ಲಾ ಮಕ್ಕಳಿಗೆಲ್ಲ ಈಗ ರಜೆ ಇದೆ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ಬೇಕು. ಓಕೆ, ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಈಸಿ ಆಗುತ್ತೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ಜಸ್ಟ್ ಹಿಂಗ್ ಆನ್ಸರ್ ಹೇಳಿದ್ರೆ ಸಾಕು, ನೀವು ಹಿಂಗ್ ಬರ್ಬೇಕು. ಅವಾಗ ಸ್ಪೀಡ್. ಈಗ 1263ಗೆ 465 ಸೇರಿಸಲು ಎಷ್ಟು ಅಂತಂದ್ರೆ ನೀವು ಲೆಕ್ಕನೂ ಮಾಡ್ಬೋದು, ಯೋಚನೆ ಮಾಡ್ಬಾರ್ದು. ಸುಮ್ಮನೆ ಹಿಂಗ್ ಬರ್ತಾ ಇರ್ಬೇಕು. ಹಿಂಗ್ ಬರೆದ್ರೆ ಅದು ಸ್ಪೀಡ್ ಮ್ಯಾಥ್ಸ್. ಇದು ಹೆಂಗ್ ಸಾಧ್ಯ ಅಂತಂದ್ರೆ ಪ್ರಾಕ್ಟೀಸ್. ವಿತೌಟ್ ಪ್ರಾಕ್ಟೀಸ್ ಏನಿಲ್ಲ. ಸೊ ನೋಡಿ ಎಷ್ಟು ಈಸಿ ಇದೆ, ಎಷ್ಟು ಅರ್ಥ ಇದೆ. ಇನ್ನ ಯಾವ ತರ ನಾವು ಹೇಳ್ಕೊಡ್ಬೇಕು, ಏನ್ ಮಾಡ್ಬೇಕಂದ್ರೆ ನೀವು ಏನಾದ್ರು ನಿಮ್ಗೆ ಸೊಲ್ಯೂಷನ್ ಅಂತಂದ್ರೆ, ಇಲ್ಲ ನಿಮ್ಗೆ ಏನಾರ ಒಪಿನಿಯನ್ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹೇಳಿ. ಆಯ್ತಾ? RS3 ಮ್ಯಾಥ್ಸ್ ಕ್ಲಾಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ತರ ವಿಡಿಯೋ ಬಿಟ್ಟರು ಕೂಡ ನಿಮಗೆ ಅದು ರೀಚ್ ಆಗುತ್ತೆ. ಸೊ ಹೊಸ ವಿಡಿಯೋ ಬಂದ್ರು ಕೂಡ ನಿಮಗೆ ಅದೇ ನೋಟಿಫಿಕೇಶನ್ ಕಳಿಸುತ್ತೆ. ನೀವು ಅದನ್ನ ಕಲಿತು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಲೆಕ್ಕನ ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್ SLC, PUC ಅಂತ ಯಾವ ಲೆಕ್ಕನು ಕೂಡ ನೀವು ಮುಂದಿನ ಲೈಫಲ್ಲಿ ಕೂಡ, ಮತ್ತೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಮುಂದೆ ಯಾವ್ದಾರ ಜಾಬ್ ಬಗ್ಗೆ ಏನಾರ ಮಾಡ್ಬೇಕಂದ್ರೆ ಅವಾಗ ಜಸ್ಟ್ ಟೈಮ್ ಇರಲ್ಲ. ಅವಾಗ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಓಕೆನಾ? ನೀವು ಏನ್ ಮಾಡ್ಬೇಕು? ನೀವು ಫಾಲೋ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಮೆಂಟಲಿ ಓವರಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂತ, ಇಲ್ಲ ತಂದೆ ತಾಯಿ ಜೊತೆ ಕೇಳ್ಕೊಂತ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ತುಂಬಾ ಈಸಿ ಆಗುತ್ತೆ. ಸೊ ಇಷ್ಟು ನಮಗೆ ಸಪೋರ್ಟ್